Good morning, students. How are you all? I hope you are safe and healthy at home. Welcome to 4th Standard EVS class. Students, ಯೂನಿಟ್ 6ನ ಎಂಡ್ ಆಫ್ ದ ರಿವಿಷನ್ನ ಆಲ್ರೆಡಿ ನೀವು ನಿನ್ನೆ ವಾಚ್ ಮಾಡಿದ್ದೀರಾ ಅಲ್ವಾ ಮಕ್ಕಳ? ಸೊ ಆ ವಿಡಿಯೋಗೆ ರಿಲೇಟೆಡ್ ಆಗಿ ಈ ಡಬ್ಲ್ಯೂ ಶೀಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ ಚಿಲ್ಡ್ರನ್, ಸ್ಟೂಡೆಂಟ್ಸ್ ಸೇ ದಿಸ್ ಈಸ್ ಯುವರ್ WS 11. The topic is application of magnets. What makes the earth act like a magnet? ಯಾಕೆ ನಮ್ಮ ಅರ್ತು ಮ್ಯಾಗ್ನೆಟ್ ರೀತಿಯಲ್ಲಿ ಆ್ಯಕ್ಟ್ ಮಾಡುತ್ತೆ? ದ ಅರ್ತ್ ಬಿಹೇವ್ಸ್ ಲೈಕ್ ಎ ಎ ವೆರಿ ಲಾರ್ಜ್ ಮ್ಯಾಗ್ನೆಟ್. ಸೊ ಒಂದು ದೊಡ್ಡದಾಗಿರುವಂತಹ ಮ್ಯಾಗ್ನೆಟ್ ಥರ ಅರ್ತು ಬಿಹೇವ್ ಮಾಡುತ್ತೆ. ಯಾಕೆ ಅಂತಂದರೆ the core of the earth is made up of metals like iron and nickel. ಸೊ ಅರ್ತಿನ ಲೇಯರ್ ಕೋರ್ ಏನಿದೆಯಲ್ವಾ, ಸೊ ಅದು ತುಂಬ ಮೆಟಲ್ಸಿಂದ ಸೇರಿಕೊಂಡಿದೆ. ಯಾವುದ್ಯಾವುದು ಲೈಕ್ ಐರನ್, ನಿಕಲ್ ಎಲ್ಲ. ಹಾಗಾಗಿ ಅದು ಮ್ಯಾಗ್ನೆಟ್ ರೀತಿಯಲ್ಲಿ ಆ್ಯಕ್ಟ್ ಮಾಡುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, explain how a magnet compass can help us with a direction. ಸೊ ಮ್ಯಾಗ್ನೆಟಿಕ್ ಕಂಪಾಸ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಡೈರೆಕ್ಷನ್ಸ್ ತೋರಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತಂತೆ. ಹೇಗೆ ಹೆಲ್ಪ್ ಮಾಡುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ದ ಅರ್ತ್ ಬಿಹೇವ್ಸ್ ಆಸ್ ಅ ಮ್ಯಾಗ್ನೆಟ್ ಆ್ಯಂಡ್ ಹ್ಯಾಸ್ ಎ ನಾರ್ತ್ ಪೋಲ್ ಆ್ಯಂಡ್ ಅ ಸೌತ್ ಪೋಲ್. ಸೊ ಅರ್ತು ಮ್ಯಾಗ್ನೆಟ್ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ. ಆ್ಯಂಡ್ ಅದಕ್ಕೆ ಯಾವ್ಯಾವ ಪೋಲ್ಸ್ ಇದೆ? 2 ಪೋಲ್ಸ್ ಇದೆ, ಒಂದು ನಾರ್ತ್ ಪೋಲ್, ಇನ್ನೊಂದು ಸೌತ್ ಪೋಲ್. ಬಟ್ ದ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಈಸ್ ಇನ್ ದ ಸೌತ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಈಸ್ ಇನ್ ದ ನಾರ್ತ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಬಗ್ಗೆ ನೀಡಲ್ ತೋರಿಸುತ್ತಲ್ವಾ, ಸೊ ಅದೇನು ತೋರಿಸುತ್ತೆ ಅಂತಂದರೆ ಮ್ಯಾಗ್ನೆಟಿಕ್ ನಾರ್ತ್ ಪೋಲನ್ನ ಸೌತ್ ಅಂತ ಹೇಳಿಬಿಟ್ಟು ತೋರಿಸುತ್ತೆ, ಮ್ಯಾಗ್ನೆಟಿಕ್ ಸೌತ್ ಪೋಲನ್ನು ನಾರ್ತ್ ಅಂತ ಹೇಳಿಬಿಟ್ಟು ತೋರಿಸುತ್ತೆ. ದ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟಿಕ್ ಕಂಪಾಸ್ ಅಟ್ರಾಕ್ಟ್ಸ್ ದ ಅರ್ತ್ ಮ್ಯಾಗ್ನೆಟಿಕ್ ಸೌತ್. ಸೊ ನಾವು ಮ್ಯಾಗ್ನೆಟಿಕ್ಗೆ ಒಂದು ಪ್ರಾಪರ್ಟಿ ಇದೆ ಅಂತ ಹೇಳಿದ್ದಲ್ವಾ, ಸೊ ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್ ಅಂಡ್ ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಹಾಗಾಗಿ ಏನು ಮಾಡುತ್ತೆ, ಇಲ್ಲಿ ಆಪೋಸಿಟ್ ಪೋಲ್ಸನ್ನು ಇಲ್ಲಿ ತೋರಿಸುತ್ತೆ. ಸೊ ಕಂಪಾಸಲ್ಲಿ ಇರುವಂತಹ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಯಾವ ಕಡೆ ತೋರಿಸುತ್ತೆ? ಅರ್ಥಲ್ಲಿರುವಂತಹ ಸೌತ್ ಪೋಲನ್ನು ತೋರಿಸುತ್ತೆ. ಅಂಡರ್ಸ್ಟುಡ್? ಆ್ಯಂಡ್ ಮ್ಯಾಗ್ನೆಟಿಕ್ ಕಂಪಾಸಲ್ಲಿರುವಂತಹ ಸೌತ್ ಪೋಲ್ ಯಾವುದನ್ನು ತೋರಿಸುತ್ತೆ? ಅರ್ಥಲ್ಲಿರುವಂತಹ ನಾರ್ತ್ ಪೋಲನ್ನು ತೋರಿಸುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್? ಸೊ ದ ಕಂಪಾಸ್ ಇಸ್ ಆಲ್ವೇಸ್ ದ ಪಾಯಿಂಟ್ಸ್ ದ north. Understood? Mark a magnet north pole and south pole on the image of the earth given below. ಸೊ ಈ ಅರ್ಥಲ್ಲಿ ನಾರ್ತ್ ಪೋಲು ಮತ್ತು ಸೌತ್ ಪೋಲ್ ಯಾವುದು ಅಂತ ಹೇಳಿಬಿಟ್ಟು ತೋರಿಸ್ಬೇಕು. ಸೊ ಈ ಮ್ಯಾಗ್ನೆಟಿಕ್ ನಾರ್ತ್ ಪೋಲು ಸೌತ್ ಪೋಲನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ, ಮ್ಯಾಗ್ನೆಟಿಕ್ ಸೌತ್ ಪೋಲು ನಾರ್ತ್ ಪೋಲನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಗಿವ್ 4 ಅಪ್ಲಿಕೇಶನ್ ಆಫ್ ದ ಮ್ಯಾಗ್ನೆಟ್ಸ್. ಸೊ ಮ್ಯಾಗ್ನೆಟಿನ ಅಪ್ಲಿಕೇಶನ್ ಯೂಸಸ್ ಏನು? ಯಾವುದಾದ್ರೂ 4 ಅಪ್ಲಿಕೇಶನನ್ನು ಬರೀರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್, ಆಲ್ವೇಸ್ ದ ಆನ್ಸರ್ ಮೇ ವೇರಿ ಎಕ್ಸೆಪ್ಟ್ 4 ರಿಲೆವೆಂಟ್ ಆನ್ಸರ್. ಮ್ಯಾಗ್ನೆಟ್ಸ್ ಆರ್ ಯೂಸ್ಡ್ ಇನ್ ಮಿಷಿನ್ಸ್ ಆರ್ ಫಾರ್ ಮೆಡಿಕಲ್ ಪರ್ಪಸಸ್. ಸೊ ಮೆಡಿಕಲ್ ಪರ್ಪಸ್ಗಳಲ್ಲಿ ಮಿಷಿನ್ಗಳಲ್ಲಿ ಯೂಸ್ ಮಾಡ್ತಾರೆ ಇದು. ಫಾರ್ ಎಕ್ಸಾಂಪಲ್, ಸೊ ಮೆಡಿಕಲ್ ಫೀಲ್ಡ್ ಅಂತಂದರೆ ಸುಮಾರು ಮಿಷಿನ್ಸ್ಗಳಲ್ಲಿ ಎಕ್ಸ್ರೇ ಮಿಷಿನ್ಸ್ ಆಗಿರ್ಬೋದು, ಅಥವಾ ಬಾಡಿ ಸ್ಕ್ಯಾನರ್ ಮಾಡ್ತೀವಲ್ವ, CT ಸ್ಕ್ಯಾನ್ ಆಗಿರ್ಬೋದು, ಅದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಅಪ್ಲಯನ್ಸಸ್ ಲೈಕ್ ರೆಫ್ರಿಜರೇಟರ್, ರೇಡಿಯೋ, ಸ್ಪೀಕರ್ ಎಕ್ಸೆಟ್ರಾ. ಸೊ ರೆಫ್ರಿಜರೇಟರ್ಗಳಲ್ಲಿ, ರೇಡಿಯೋಗಳಲ್ಲಿ, ಸ್ಪೀಕರ್ಗಳಲ್ಲಿ ಮ್ಯಾಗ್ನೆಟ್ಸನ್ನು ಯೂಸ್ ಮಾಡ್ತಾರೆ. ಸೊ ಹಿಂದೆ ಎಲ್ಲ ರೇಡಿಯೋ ಬರ್ತಿತ್ತು ಅಲ್ವಾ,
ಸೊ ಆ ರೇಡಿಯೋನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಸ್ಮಾಲ್ ಮ್ಯಾಗ್ನೆಟ್ಸ್ ಇರ್ತಿತ್ತು ಅಲ್ವಾ. ನೆಕ್ಸ್ಟು ಮ್ಯಾಗ್ನೆಟಿಕ್ ಕಂಪಾಸಲ್ಲಿ ಮ್ಯಾಗ್ನೆಟ್ ಯೂಸ್ ಮಾಡ್ತಾರೆ. ಮ್ಯಾಗ್ನೆಟಿಕ್ ಟ್ರೈನ್ಸ್ಗಳಲ್ಲಿ ಆ್ಯಂಡ್ ಎಲೆಕ್ಟ್ರಿಸಿಟಿಗಳಲ್ಲೂ ಕೂಡ ಮ್ಯಾಗ್ನೆಟ್ಸನ್ನು ಯೂಸ್ ಮಾಡ್ತಾರೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಸ್ಟೂಡೆಂಟ್ಸ್ ಸಿ ದಿಸ್, how much of the earth is covered in water and how much of this water usable by humans? ಸೊ ಅರ್ತ್ ಎಷ್ಟು ವಾಟರಿಂದ ಕವರ್ ಆಗಿದೆ ಆ್ಯಂಡ್ ಅರ್ಥ ಇರುವಂಥ ವಾಟರು ಹ್ಯೂಮನ್ಸಿಗೆ ಯೂಸ್ ಆಗೋದು ಎಷ್ಟು ಮಟ್ಟಿಗೆ ಅಂತ ಕೇಳಿದ್ದಾರೆ. ಆಲ್ಮೋಸ್ಟ್ 3/4 ಆಫ್ ದ ಅರ್ತ್ ಸರ್ಫೇಸ್ ಈಸ್ ಕವರ್ಡ್ ಇನ್ ವಾಟರ್. ಸೊ ಅರ್ತಿನ ಮುಕ್ಕಾಲು ಭಾಗದಷ್ಟು ನೀರಿಂದ ಕವರ್ ಆಗಿದೆ, ಆವೃತವಾಗಿದೆ ಅಲ್ವಾ ಮಕ್ಕಳ. ಆ್ಯಂಡ್ ಓನ್ಲಿ ಅಬೌಟ್ 100 ಆಫ್ ದ ಯೂಸಬಲ್ ಫಾರ್ ಹ್ಯೂಮನ್ಸ್. ಅದರಲ್ಲಿ ಹ್ಯೂಮನ್ಸ್ ಎಷ್ಟು ಯೂಸ್ ಮಾಡ್ತಿದ್ದಾರೆ? ಓನ್ಲಿ 100ಅಲ್ಲಿ 1% ಮಾತ್ರ ಹ್ಯೂಮನ್ಸು ವಾಟರ್ನ ಯೂಸ್ ಮಾಡ್ತಾ ಇದ್ದಾರೆ. ಏಕೆಂದರೆ ಎಲ್ಲ ವಾಟರು ಯೂಸ್ ಮಾಡೋಂತಹ ವಾಟರ್ ಆಗಿರಲ್ಲ. ಬಿಕಾಸ್ ಸೊ ನಮ್ಮ ಅರ್ತಿನ ಸುತ್ತ ಇರುವಂಥ ನೀರು ಯಾವುದು? ಸಿ ವಾಟರ್ ಅಲ್ವಾ ಮಕ್ಕಳ. ಅದರಲ್ಲಿ ತುಂಬ ಮಿನರಲ್ಸ್ ಇರೋದ್ರಿಂದ ಸಾಲ್ಟಿ ಆಗಿರುತ್ತೆ. ಹಾಗಾಗಿ ಅದು ಡ್ರಿಂಕಿಂಗ್ ಪರ್ಪಸ್ಸಿಗೆ ಮತ್ತು ಇನ್ನು ಕೆಲವೊಂದು ಪರ್ಪಸ್ಸಿಗೆ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವೀಟ್ ವಾಟರ್ ಮಾತ್ರ ನಾವು ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ 100ಅಲ್ಲಿ 1% ಮಾತ್ರ ಹ್ಯೂಮನ್ ಬೀಯಿಂಗ್ಸು ವಾಟರ್ನ ಯೂಸ್ ಮಾಡಲಿಕ್ಕಾಗೋದು. ಗಿವ್ 3 ರೀಸನ್ಸ್ ವೈ ವಾಟರ್ ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಬಾಡಿ. ಸೊ ನಮ್ಮ ಬಾಡಿಗೆ ವಾಟರ್ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿಬಿಟ್ಟು 3 ರೀಸನ್ಸ್ ಕೊಡಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲೂ ಕೂಡ ಆನ್ಸರು ವೇರಿ ಆಗ್ಬೋದು ಮಕ್ಕಳ. ವಾಟರ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸಸ್ ಫಾರ್ ಅವರ್ ಬಾಡಿ. ನಮ್ಮ ಬಾಡಿಗೆ ವಾಟರು ಬೇಕೇ ಬೇಕು. ಯಾಕಂದರೆ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸಸ್. ಓಕೆ, ಅದು ನಮ್ಮ ಡೈಜೆಷನಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ಪಾರ್ಟ್ ಆಫ್ ಬ್ಲಡ್, ಸೆಲ್ಸ್ ಆ್ಯಂಡ್ ಆರ್ಗನ್ಸ್. ಸೊ ನಮ್ಮ ಬಾಡಿಯಲ್ಲಿರುವಂತಹ ಬ್ಲಡ್, ಸೆಲ್ಸ್ ಮತ್ತು ಆರ್ಗನ್ಸ್ ಎಲ್ಲದಕ್ಕೂ ಕೂಡ ವಾಟರ್ ಬೇಕೇ ಬೇಕು. ಓಕೆ, ಬ್ಲಡ್ ಈಸ್ ಆಲ್ಸೋ ಇನ್ ಎ ಲಿಕ್ವಿಡ್ ಫಾರ್ಮ್, isn't it children? So it maintains our body temperature and removes harmful to our body. ಸೊ ನಮ್ಮ ಬಾಡಿ ಟೆಂಪರೇಚರ್ನ ಏನು ಮಾಡುತ್ತೆ? ರಿಮೂವ್ ಮಾಡುತ್ತೆ. ಆ್ಯಂಡ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಏನಿರುತ್ತೋ ಅದು ನಮ್ಮ ಬಾಡಿಯಿಂದ ರಿಮೂವ್ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ನೇಮ್ 2 ವಿಸಿಬಲ್ ಇಂಪ್ಯೂರಿಟೀಸ್ ಇನ್ ದ ವಾಟರ್. ವಾಟರಲ್ಲಿ ಕಾಣುವಂತಹ ವಿಸಿಬಲ್ ಅಂತಂದರೆ ನಮಗೆ ಕಣ್ಣಿಗೆ ಕಾಣಿಸುವಂತಹ 2 ಇಂಪ್ಯೂರಿಟೀಸ್ ಯಾವ್ದ್ಯಾವುದು? ಒಂದು ಮಡ್, ಇನ್ನೊಂದು ಆಲ್ಗೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ನೇಮ್ 2 ವಿಸಿಬಲ್ ಇಂಪ್ಯೂರಿಟೀಸ್ ಇನ್ ವಾಟರ್. ವಾಟರಲ್ಲಿರುವಂತಹ 2 ವಿಸಿಬಲ್ ಇಂಪ್ಯೂರಿಟೀಸ್ನ ಬರೀರಿ ಅಂತ ಹೇಳಿದ್ದಾರೆ. ಸಾರಿ, ಇನ್ವಿಸಿಬಲ್ ಇಂಪ್ಯೂರಿಟೀಸ್ ಯಾವುದ್ಯಾವುದು? ಸಾಲ್ಟ್ಸ್. ಸೊ ನೀರಲ್ಲಿ ಕರಗಿರುವಂತಹ ಸಾಲ್ಟ್ಸು ನಮಗೆ ಕಾಣಿಸೋದಿಲ್ಲ, ಹಾಗಾಗಿ ಅದು ಇನ್ವಿಸಿಬಲ್ ಇಂಪ್ಯೂರಿಟೀಸ್. ಆ್ಯಂಡ್ ಜರ್ಮ್ಸ್ ನಮಗೆ ಬರೀ ಕಣ್ಣಿನಿಂದ ಕಾಣಿಸುತ್ತಾ? ಇಲ್ಲ, ಹಾಗಾಗಿ ಅದು ಕೂಡ ಇನ್ವಿಸಿಬಲ್ ಇಂಪ್ಯೂರಿಟೀಸ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಡಿಫೈನ್ ಪೋರ್ಟೇಬಲ್ ವಾಟರ್. ಪೋರ್ಟೇಬಲ್ ವಾಟರ್ ಅಂತಂದರೆ ಏನು? ವಾಟರ್ ದಟ್ ಈಸ್ ಫಿಟ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ಫ್ರೀ ಫ್ರಮ್ ಆಲ್ ದ ಇಂಪ್ಯೂರಿಟೀಸ್ ಈಸ್ ಕಾಲ್ಡ್ ಪೋರ್ಟೇಬಲ್ ವಾಟರ್. ಸೊ ಪೋರ್ಟೇಬಲ್ ವಾಟರ್ ಅಂತಂದರೆ ನಮಗೆ ಕುಡಿಲಿಕ್ಕೆ ಯೋಗ್ಯವಾಗಿರುವಂತಹ ನೀರು ಆ್ಯಂಡ್ ಎಲ್ಲ ಇಂಪ್ಯೂರಿಟೀಸಿಂದನೂ ಫ್ರೀ ಆಗಿರುತ್ತೆ. ಅದಕ್ಕೆ ನಾವು ಪೋರ್ಟೇಬಲ್ ವಾಟರ್ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ನಾನ್ ಪೋರ್ಟೇಬಲ್ ವಾಟರ್? ನಾನ್ ಪೋರ್ಟೇಬಲ್ ವಾಟರ್ ಅಂತಂದರೆ ಏನು? ವಾಟರ್ ದಟ್ ಹ್ಯಾಸ್ ಅ ಇಂಪ್ಯೂರಿಟೀಸ್ ಇನ್ ಇಟ್. ವಾಟರ್ಗಳಲ್ಲಿ ಇಂಪ್ಯೂರಿಟೀಸ್ ಇರುತ್ತೆ ಆ್ಯಂಡ್ ಈಸ್ ನಾಟ್ ಫಿಟ್ ಫಾರ್ ಡ್ರಿಂಕಿಂಗ್. ಸೊ ಕುಡಿಯಲಿಕ್ಕೆ ಯೋಗ್ಯವಾಗಿರಲ್ಲ ಆ ನೀರು, ಅದನ್ನು ನಾವೇನಂತ ಹೇಳ್ತೀವಿ? ನಾನ್ ಪೋರ್ಟೇಬಲ್ ವಾಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ರೈಟ್ ಪಿ ನೆಕ್ಸ್ಟ್ ಟು ಪೋರ್ಟೇಬಲ್ ವಾಟರ್ ಆ್ಯಂಡ್ ಎನ್ ನೆಕ್ಸ್ಟ್ ಟು ನಾನ್ ಪೋರ್ಟೇಬಲ್ ವಾಟರ್. ಇಲ್ಲಿ ಕೆಲವೊಂದು ಇಮೇಜಸ್ ಕೊಟ್ಟಿದ್ದಾರಲ್ವ ಮಕ್ಕಳ, ಅಲ್ಲಿ ಪೋರ್ಟೇಬಲ್ ವಾಟರಿಗೆ ಪಿ ಅಂತ ಹಾಕಿ ನಾನ್ ಪೋರ್ಟೇಬಲ್ ವಾಟರಿಗೆ ಎನ್ ಅಂತ ಮೆನ್ಷನ್ ಮಾಡಿ ಅಂತ ಹಾಕಿದ್ದಾರೆ. ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಪಾಂಡ್ ವಾಟರ್. ಪಾಂಡ್ ವಾಟರ್ ನಮಗೆ ಕುಡಿಲಿಕ್ಕಾಗತ್ತಾ?
ಇಲ್ಲ, ಯಾಕಂದರೆ ಇದು ನಾನ್ ಪೋರ್ಟೇಬಲ್ ವಾಟರ್. ಯಾಕಂದರೆ ಇದರಲ್ಲಿ ಕೆಲವೊಂದಿಷ್ಟು ಆಲ್ಗೆ, ಲೀವ್ಸು ಮತ್ತು ಗ್ರಾಸು ಎಲ್ಲ ಇರುತ್ತೆ. ಹಾಗಾಗಿ ಇದು ನಾನ್ ಪೋರ್ಟೇಬಲ್ ವಾಟರ್. Muddy water, it is also a non-potable water because all the muds are dissolved in it and all the impurities also dissolve in it. So it is a non-potable water. Purified water. So purified water ಅಲ್ಲಿ ಎಲ್ಲ ರೀತಿಯಾಗಿರುವಂತಹ ಮಿನರಲ್ಸು, ಬ್ಯಾಕ್ಟೀರಿಯಾಸ್ ಎಲ್ಲನೂ ಕೂಡ ರಿಮೂವ್ ಮಾಡಿರ್ತಾರೆ. ಹಾಗಾಗಿ ಇದು ಪೋರ್ಟೇಬಲ್ ವಾಟರ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಎಕ್ಸ್ಪ್ಲೈನ್ ವೈ ವಿ ಶುಡ್ ನಾಟ್ ಡ್ರಿಂಕ್ ನಾನ್ ಪೋರ್ಟೇಬಲ್ ವಾಟರ್. ಯಾಕೆ ನಾವು ನಾನ್ ಪೋರ್ಟೇಬಲ್ ವಾಟರ್ನ ಕುಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ. ವಿ ಶುಡ್ ನಾಟ್ ಡ್ರಿಂಕ್ ನಾನ್ ಪೋರ್ಟೇಬಲ್ ವಾಟರ್ ಬಿಕಾಸ್ ಇಟ್ ಈಸ್ ನಾಟ್ ಫಿಟ್ ಫಾರ್ ಡ್ರಿಂಕಿಂಗ್. ಸೊ ಯಾಕೆ ನಾವು ಕುಡಿಲಿಕ್ಕೆ ಆಗೋದಿಲ್ಲ ಅಂತಂದರೆ ಅದು ಕುಡಿಲಿಕ್ಕೆ ಯೋಗ್ಯವಾಗಿರೋದಿಲ್ಲ. ಆ್ಯಂಡ್ ಇಟ್ ಕಂಟೈನ್ಸ್ ಮೆನಿ ಇಂಪ್ಯೂರಿಟೀಸ್. ಯಾಕೆ ಕುಡಿಲಿಕ್ಕೆ ಯೋಗ್ಯವಾಗಿರಲ್ಲ ಅಂತಂದರೆ ಅದರಲ್ಲಿ ತುಂಬ ಇಂಪ್ಯೂರಿಟೀಸು ಡಿಸಾಲ್ವ್ ಆಗಿರುತ್ತೆ. ಹಾಗಾಗಿ ದೀಸ್ ಇಂಪ್ಯೂರಿಟೀಸ್ ಕ್ಯಾನ್ ಬಿ ಹಾರ್ಮ್ಫುಲ್ ಟು ಅವರ್ ಬಾಡಿ ಆ್ಯಂಡ್ ಕ್ಯಾನ್ ಕಾಸ್ ಮೆನಿ ಡಿಸೀಸಸ್. ಸೊ ಈ ಇಂಪ್ಯೂರಿಟೀಸು ನಮ್ಮ ಬಾಡಿಗೆ ತುಂಬ ಹಾರ್ಮ್ಫುಲ್ ಆಗಿರುತ್ತೆ. ಏಕೆಂತಂದರೆ ತುಂಬ ಬ್ಯಾಕ್ಟೀರಿಯಾ, ಜರ್ಮ್ಸ್ ಎಲ್ಲ ಅದರಲ್ಲಿರುತ್ತೆ. ಅದರಿಂದ ನಮಗೆ ರೋಗಗಳು ಬರುವಂತಹ ಲಕ್ಷಣ ಇರುತ್ತೆ. ಹಾಗಾಗಿ ಪೋರ್ಟೇಬಲ್ ವಾಟರ್ನ ನಾವು ನಾನ್ ಪೋರ್ಟೇಬಲ್ ವಾಟರ್ನ ನಾವು ಡ್ರಿಂಕ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್. ಎಸ್ ಸ್ಟೂಡೆಂಟ್ಸ್, ಸಿ ದಿಸ್. This is sedimentation and decantation process. Okay? Yes, students, see this. Explain the process of sedimentation and decantation with a diagram. ಸೊ ಡಿಕೆಂಟೇಷನ್ ಅಂದರೆ ಏನು ಮತ್ತು ಸೆಡಿಮೆಂಟೇಷನ್ ಅಂದರೆ ಏನು ಅಂತ ಹೇಳಬೇಕು. ಜೊತೆಗೆ ಡಯಾಗ್ರಾಮ್ನು ಕೂಡ ಬಿಡಿಸಿ ಅಂತ ಹೇಳಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಸಿ ದಿಸ್. Sedimentation is a process used for separating impurities from the water. ಸೆಡಿಮೆಂಟೇಷನ್ ಅಂತಂದ್ರೇನು? ಅದು ಒಂದು ಪ್ರೋಸೆಸ್ಸು. ಸೊ ವಾಟರಿಂದ ಇಂಪ್ಯೂರಿಟೀಸ್ನ ಸೆಪ್ರೇಟ್ ಮಾಡುವಂತಹ ಪ್ರೋಸೆಸ್ಸಿಗೆ ಸೆಡಿಮೆಂಟೇಷನ್ ಅಂತ ಹೇಳ್ತಾರೆ. ಇನ್ ದಿಸ್ ದ ಇಂಪ್ಯೂರಿಟೀಸ್ ಆರ್ ಹೆವಿಯರ್ ದ್ಯಾನ್ ದ ವಾಟರ್. ಈ ಪ್ರೋಸೆಸ್ಸಲ್ಲಿ ಏನಾಗಿರುತ್ತೆ? ಇಂಪ್ಯೂರಿಟೀಸು ವಾಟರ್ಗಿಂತ ತುಂಬ ಹೆವಿ ಆಗಿರುತ್ತೆ. ಸೊ ವೆನ್ the impure water is allowed to stand still for some time. ಸೊ ಇಂಪ್ಯೂರಿಟಿ ಇರುವಂಥ ವಾಟರ್ನ ಸ್ವಲ್ಪ ಟೈಮು ಹಾಗೆ ಇಟ್ಟಾಗ, ಅಂದರೆ ಅಲ್ಗಾಡಿಸದೇ ರೀತಿಯಲ್ಲಿ ಹಾಗೆ ಇಟ್ಟಾಗ ಏನಾಗುತ್ತೆ? ದ ಇಂಪ್ಯೂರಿಟೀಸ್ ಸೆಟಲ್ಡ್ ಅಟ್ ದ ಬಾಟಮ್ ಆಫ್ ದ ಕಂಟೈನರ್. ಸೊ ಇಂಪ್ಯೂರಿಟೀಸ್ ಏನಾಗುತ್ತೆ? ಆ ಕಂಟೈನರನ್ನು ಕೆಳಭಾಗ ಬಾಟಮಿಗೆ ಹೋಗಿ ಸೆಟಲ್ ಡೌನ್ ಆಗುತ್ತೆ. The cleaner water at the top of the container. ಸೊ ಆ ಕ್ಲೀನ್ ವಾಟರ್ ಏನಿರುತ್ತಲ್ವಾ ಅದು ಆ ಕಂಟೈನರಿನ ಮೇಲ್ಗಡೆ ಇರುತ್ತೆ. ಸೊ ಹೀಗೆ ಇಂಪ್ಯೂರಿಟೀಸ್ ಸೆಟಲ್ ಆಗತ್ತಲ್ವಾ, ಅದನ್ನು ನಾವೇನಂತ ಹೇಳ್ತೀವಿ? ಸೆಡಿಮೆಂಟೇಷನ್ ಅಂತ ಹೇಳಿಬಿಡ್ತೀವಿ. ಸೊ ಈ ಕ್ಲೀನ್ ವಾಟರನ್ನ ಒಂದು ಬೀಕರಿಂದ ಇನ್ನೊಂದು ಬೀಕರಿಗೆ ಪೋರ್ ಮಾಡ್ತೀವಲ್ವಾ, ಸೊ ದಟ್ ಈಸ್ ಕಾಲ್ಡ್ ಅ ಡಿಕೆಂಟೇಷನ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? Next, students, see this. Particles suspended in a water. ಸೊ ವಾಟರಲ್ಲಿ ಈ ಪಾರ್ಟಿಕಲ್ಸ್ ಎಲ್ಲ ಏನಾಗಿದೆ? ಸೆಟಲ್ ಡೌನ್ ಆಗಿದೆ. ಇದನ್ನೇನಂತ ಹೇಳ್ತೀವಿ ನಾವು? ಇಲ್ಲಿ ಸೆಟಲ್ ಡೌನ್ ಆಗಿದೆಯಲ್ಲ, ಇದನ್ನು ನಾವು ಸೆಡಿಮೆಂಟೇಷನ್ ಅಂತ ಹೇಳ್ತೀವಿ. ಸೊ ಈ ಕ್ಲೀನ್ ವಾಟರ್ನ ಇನ್ನೊಂದಕ್ಕೆ ಪೋರ್ ಮಾಡ್ತೀವಲ್ವ, ಅದನ್ನೇನಂತ ಹೇಳ್ತೀವಿ? ಡಿಕೆಂಟೇಷನ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್. What types of impurities can the methods of sedimentation and decantation is to be used to remove? Yes, students, see this. Sedimentation and decantation can be used for separating impurities. ಸೊ ಸೆಡಿಮೆಂಟೇಷನ್ ಮತ್ತು ಡಿಕೆಂಟೇಷನ್ ಈ ಪ್ರೊಸೆಸನ್ನು ಯಾಕೆ ಯೂಸ್ ಮಾಡ್ತೀವಿ? ಇಂಪ್ಯೂರಿಟೀಸ್ನ ಸಪ್ರೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ದಟ್ ಆರ್ ಹೆವಿಯರ್ ದ್ಯಾನ್ ದ ವಾಟರ್. ಯಾವ ಇಂಪ್ಯೂರಿಟೀಸ್ನ? ನೀರಿಗಿಂತ ಜಾಸ್ತಿ ಹೆವಿ ಆಗಿರುವಂಥ ಇಂಪ್ಯೂರಿಟೀಸ್ನ ಸಪ್ರೇಟ್ ಮಾಡೋದಕ್ಕೆ ಈ ಎರಡು ಪ್ರೊಸೆಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ರಿಮೂವಿಂಗ್ ಮಡ್ ಫ್ರಮ್ ದ ವಾಟರ್.
ವಾಟರಿಂದ ಮಡ್ಡನ್ನು ರಿಮೂವ್ ಮಾಡಬೇಕು ಅಂತಂದರೆ ಈ ಪ್ರೋಸೆಸ್ನ ಯೂಸ್ ಮಾಡ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಸ್ಟೂಡೆಂಟ್ಸ್ see this. Explain how the process of filtration works. Okay students, see this. ಫಿಲ್ಟ್ರೇಷನ್ನಲ್ಲಿ ಯಾವ ಪ್ರೋಸೆಸ್ ಅಥವಾ ಯಾವ ರೀತಿಯಾಗಿ ಪ್ರೋಸೆಸ್ ಆಗಿಬಿಟ್ಟು ಫಿಲ್ಟರ್ ಆಗುತ್ತೆ ವಾಟರ್ನ ಅನ್ನೋದು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ. ಫಿಲ್ಟ್ರೇಷನ್ ಇಸ್ ದ ಪ್ರೋಸೆಸ್ ಆಫ್ ಪಾಸಿಂಗ್ ವಾಟರ್ ಥ್ರೂ ಅ ಫಿಲ್ಟರ್ ಸಚ್ ಆಸ್ ಕ್ಲಾತ್ ಆರ್ ಸೀಡ್. ಫಿಲ್ಟ್ರೇಷನ್ನಲ್ಲಿ ಏನು ಮಾಡ್ತೀವಿ, ವಾಟರ್ನ ಪಾಸ್ ಮಾಡ್ತೀವಿ, ಇಂಪ್ಯೂರ್ ವಾಟರ್ನ ಪಾಸ್ ಮಾಡ್ತೀವಿ. ಯಾವುದ್ರ ಮೂಲಕ? ಫಿಲ್ಟರ್ ಮೂಲಕ. ಯಾವುದು ಫಿಲ್ಟರ್? ಸಚ್ ಆಸ್ ಕ್ಲಾತ್ ಆ್ಯಂಡ್ ಸಿಯು. ಓಕೆ, ದ ಫಿಲ್ಟರ್ ಟ್ರ್ಯಾಪ್ಸ್ ದ ಸ್ಮಾಲರ್ ಇಂಪ್ಯೂರಿಟೀಸ್ ಆ್ಯಂಡ್ ಅಲೌಸ್ ಓನ್ಲಿ ಕ್ಲೀನ್ ವಾಟರ್ ಟು ಪಾಸ್ ಥ್ರೂ ಇಟ್. ಸೊ ಆ ಫಿಲ್ಟರ್ ಏನು ಮಾಡುತ್ತೆ, ಸ್ಮಾಲರ್ ಇಂಪ್ಯೂರಿಟೀಸ್ನ ಟ್ರ್ಯಾಪ್ ಮಾಡ್ಕೊಂಡ್ಬಿಟ್ಟು ಓನ್ಲಿ ಕ್ಲೀನ್ ವಾಟರ್ ಮಾತ್ರ ಪಾಸ್ ಆಗೋದಕ್ಕೆ ಬಿಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ವಾಟ್ ಆರ್ ದ ಡಿಫ್ರೆಂಟ್ ಮೆಟೀರಿಯಲ್ಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಫಿಲ್ಟರ್ಸ್? ಸೊ ಯಾವ್ಯಾವ ಡಿಫ್ರೆಂಟ್ ಮೆಟೀರಿಯಲ್ಲು ಫಿಲ್ಟರಲ್ಲಿ ಪಾಸ್ ಆಗೋದಿಲ್ಲ ಅಂತ ಕೇಳ್ತಾರೆ. ಎನಿ ಮೆಟೀರಿಯಲ್ ದಟ್ ಆರ್ ಸ್ಮಾಲ್ ಪೋರ್ಸ್ ಇನ್ ಇಟ್. ಓಕೆ, ಆ ಫಿಲ್ಟರಲ್ಲಿ ಸ್ಮಾಲ್ ಪೋರ್ಸ್ ಇರುತ್ತೆ. ಓಕೆ, ಇಟ್ ಕ್ಯಾನ್ ಟ್ರ್ಯಾಪ್ ಎ ಸ್ಮಾಲರ್ ಇಂಪ್ಯೂರಿಟೀಸ್ ಈಸ್ ಸೂಟೇಬಲ್ ಫಾರ್ ಯೂಸ್ ಆಸ್ ಎ ಇಂಪ್ಯೂರಿಟೀಸ್. ಸೊ ಈ ಸ್ಮಾಲರ್ ಇಂಪ್ಯೂರಿಟೀಸ್ನೆಲ್ಲ ಹಿಡಿದಿಟ್ಕೊಂಡ್ಬಿಟ್ಟು ಏನು ಮಾಡುತ್ತೆ, ಓನ್ಲಿ ಫಿಲ್ಟ್ರೇಟೆಡ್ ವಾಟರ್ನಲ್ಲಿ ಫಿಲ್ಟರಿಂದ ಅದು ಪಾಸ್ ಆಗಲಿಕ್ಕೆ ಬಿಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಫಿಲ್ಟರ್ ಪೇಪರ್, ಕ್ಲಾತ್, ಸ್ಟ್ರೈನರ್, ಸಿಯು ಎಕ್ಸೆಟ್ರಾ. ಸೊ ಸ್ಟ್ರೈನರ್ ನೋಡಿ ಮಕ್ಕಳ, ಸೊ ನಾವು ಕಾಫಿ ಅಥವಾ ಟೀ ಮಾಡಿದಾಗ ಸ್ಟ್ರೈನರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಫಿಲ್ಟರ್ ಮಾಡ್ತೀವಿ ಅಲ್ವಾ, ಆವಾಗ ಕಾಫಿ ಪೌಡರ್ ಮತ್ತು ಟೀ ಪೌಡರ್ ಏನಾಗಿರುತ್ತೆ ಆ ಸ್ಟ್ರೈನರಲ್ಲೇ ಉಳ್ಕೊಂಡಿರುತ್ತೆ. ಓನ್ಲಿ ಕಾಫಿ ಆರ್ ಟೀ ಏನಾಗುತ್ತೆ ಪಾಸ್ ಮಾಡಲಿಕ್ಕೆ ಬಿಡುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಹೌ ಇಸ್ ಫಿಲ್ಟ್ರೇಷನ್ help us remove impurities from water which are filter finer and smaller. ಸೊ ಫಿಲ್ಟ್ರೇಷನ್ ಯಾವ ರೀತಿಯಾಗಿ ಇಂಪ್ಯೂರಿಟೀಸ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿಕೊಳ್ಳುತ್ತೆ. ಅದು ಇವನ್ ಫೈನರ್ ಆಗಿರ್ಬೋದು ಅಥವಾ ಸ್ಮಾಲರ್ ಆಗಿರ್ಬೋದು. ಸೆಡಿಮೆಂಟೇಷನ್ ಓನ್ಲಿ ಅಲೋ ಅಸ್ ಟು ರಿಮೂವ್ ದ ಹೆವಿಯರ್ ಇಂಪ್ಯೂರಿಟೀಸ್. ಸೊ ಸೆಡಿಮೆಂಟೇಷನಿಂದ ಏನಾಗುತ್ತೆ, ಓನ್ಲಿ ಹೆವಿಯರ್ ಇಂಪ್ಯೂರಿಟೀಸ್ ಮಾತ್ರ ಹೋಗುತ್ತೆ. ಓಕೆ, ಸೊ ಫಿಲ್ಟ್ರೇಷನ್ ಕ್ಯಾನ್ ಕ್ಲೀನ್ ವಾಟರ್ ಆ್ಯಂಡ್ ರಿಮೂವ್ಸ್ ಇಂಪ್ಯೂರಿಟೀಸ್ ದ ಸ್ಮಾಲ್ ಆ್ಯಂಡ್ ಲೈಟರ್ ದ್ಯಾನ್ ದ ವಾಟರ್. ಸೊ ಫಿಲ್ಟ್ರೇಷನಲ್ಲಿ ಏನಾಗುತ್ತೆ, ಓನ್ಲಿ ಸ್ಮಾಲ್ ಇಂಪ್ಯೂರಿಟೀಸು ಪಾಸ್ ಆಗೋದಕ್ಕೂ ಕೂಡ ಅದು ಬಿಡೋದಿಲ್ಲ. ಲೈಟರ್ ಇಂಪ್ಯೂರಿಟೀಸ್ನು ಕೂಡ ಹಿಡಿದಿಟ್ಕೊಳ್ಳುತ್ತೆ. ಯಾವುದಕ್ಕಿಂತ ಲೈಟರು? ವಾಟರ್ಗಿಂತ ಲೈಟರ್. ಓಕೆ, ನೆಕ್ಸ್ಟ್ ಒನ್. ಎಸ್ ಸ್ಟೂಡೆಂಟ್ಸ್, see this. Name two methods for killing the diseases causing germs present in the water. ವಾಟರಲ್ಲಿ ಪ್ರೆಸೆಂಟ್ ಆಗಿರುತ್ತಲ್ವ ಡಿಸೀಸಸ್ ಕಾಸ್ ಮಾಡೋವಂಥ ಜರ್ಮ್ಸ್ ಏನಿರುತ್ತಲ್ಲ ಅದನ್ನೇ ಹೇಗೆ ಕಿಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. ದ ಟೂ ಮೆಥಡ್ಸ್ ಫಾರ್ ಕಿಲ್ಲಿಂಗ್ ದ ಡಿಸೀಸ್ ಕಾಸಿಂಗ್ ಜರ್ಮ್ಸ್ ಪ್ರೆಸೆಂಟ್ ಇನ್ ದ ವಾಟರ್, ದಟ್ ಈಸ್ ಬಾಯ್ಲಿಂಗ್ ಆ್ಯಂಡ್ ಕ್ಲೋರಿನೇಷನ್. ಸೊ ಎರಡು ಮೆಥಡಲ್ಲಿ ನಾವು ಅದನ್ನು ಕಿಲ್ ಮಾಡ್ಬೋದು. ಯಾವ ರೀತಿ ಅಂದರೆ ಬಾಯ್ಲ್ ಮಾಡೋದ್ರಿಂದ ಜರ್ಮ್ಸು ಕಿಲ್ ಆಗುತ್ತೆ. ಆ್ಯಂಡ್ ಕ್ಲೋರಿನೇಷನ್, ಸೊ ಕ್ಲೋರೈಡನ್ನು ಆ್ಯಡ್ ಮಾಡೋದ್ರಿಂದನೂ ಕೂಡ ಆ ಜರ್ಮ್ಸ್ಗಳು ಕಿಲ್ ಆಗುತ್ತೆ. ನೆಕ್ಸ್ಟ್, ಹೌ ಡಸ್ ಬಾಯ್ಲಿಂಗ್ ಪ್ಯೂರಿಫೈ ವಾಟರ್? ಸೊ ಬಾಯ್ಲಿಂಗ್ ಮಾಡೋದ್ರಿಂದ ವಾಟರ್ ಹೇಗೆ ಪ್ಯೂರಿಫೈ ಮಾಡುತ್ತೆ? ವೆನ್ ವಿ ಬಾಯ್ಲ್ ವಾಟರ್ ದ ಹೈ ಟೆಂಪರೇಚರ್ ಕಿಲ್ ಆಲ್ ದ ಜರ್ಮ್ಸ್ ಇನ್ ಇಟ್. ನಾವು ವಾಟರ್ ಬಾಯ್ಲ್ ಮಾಡಬೇಕಾದ್ರೆ ಟೆಂಪರೇಚರ್, ಆ ವಾಟರ್ನ ಟೆಂಪರೇಚರ್ ತುಂಬ ಹೈ ಇರುತ್ತಲ್ವಾ, ಸೊ ಅದು ಎಲ್ಲ ಜರ್ಮ್ಸನ್ನು ಕೂಡ ಕಿಲ್ ಮಾಡುತ್ತೆ. ದೆನ್ ವಿ ಅಲೋ ದ ವಾಟರ್ ಟು ಕೂಲ್ ಆ್ಯಂಡ್ ಇಟ್ ಬಿಕಮ್ ಸೇಫ್ ಆ್ಯಂಡ್ ಫಾರ್ ಡ್ರಿಂಕಿಂಗ್. ನೆಕ್ಸ್ಟ್ ಆ ವಾಟರ್ನ ಕೂಲ್ ಮಾಡಿಬಿಟ್ಟು ನಾವು ಡ್ರಿಂಕ್ ಮಾಡಲಿಕ್ಕೆ ಯೂಸ್ ಮಾಡೋದ್ರಿಂದ ಸೇಫಾಗಿ ಇರ್ತೀವಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್,
ಹೌ ಡಸ್ ಕ್ಲೋರಿನೇಷನ್ ಪ್ಯೂರಿಫೈ ದ ವಾಟರ್? ಸೊ ಕ್ಲೋರಿನೇಷನ್ ಮಾಡೋದ್ರಿಂದ ವಾಟರ್ ಹೇಗೆ ಪ್ಯೂರಿಫೈ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈ ಕ್ಲೋರಿನ್ ಅನ್ನೋದು ಒಂದು ಕೆಮಿಕಲ್. ಓಕೆ, ದ ಕೆಮಿಕಲ್ ಕ್ಲೋರಿನ್ ಕಿಲ್ಸ್ ದ ಜರ್ಮ್ಸ್ ಪ್ರೆಸೆಂಟ್ ಇನ್ ಅ ವಾಟರ್. ಸೊ ಈ ಕೆಮಿಕಲ್ ಏನಿದೆಯಲ್ಲ ವಾಟರಲ್ಲಿ ಇರುವಂಥ ಜರ್ಮ್ಸನ್ನ ಕಿಲ್ ಮಾಡುತ್ತೆ. ಕ್ಲೋರಿನ್ ಈಸ್ ಯೂಸ್ ವೆನ್ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್ ನೀಡ್ಸ್ ಟು ಬಿ ಪ್ಯೂರಿಫೈಡ್. ಸೊ ಈ ಕ್ಲೋರಿನೇಷನ್ ಯಾವಾಗ ಮಾಡ್ತಾರೆ ಅಂತಂದರೆ ತುಂಬ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್ನ ಪ್ಯೂರಿಫೈ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್, ನಮಗೆ ಡೈಲಿ ಬರುತ್ತಲ್ವ ವಾಟರು, ಕುಡಿಯೋ ನೀರು ಬರುತ್ತಲ್ವ, ಸೊ ಅದು ಪ್ಯೂರಿಫೈ ಆಗಿ ಬರಬೇಕು. ಅದು ಎಲ್ಲಿಂದ ಬರುತ್ತೆ? ಹೊಳೆಯಿಂದ ಬರುತ್ತೆ. ಹೊಳೆಯಲ್ಲಿ ವಾಟರ್ ಫುಲ್ ಪ್ಯೂರಿಫೈ ಆಗಿರುತ್ತಾ? ಇಲ್ಲ. ಆ ಹೊಳೆ ನೀರನ್ನು ಆ ಪ್ಯೂರಿಫಿಕೇಷನ್ ಸೆಂಟರ್ ಏನಿರುತ್ತಲ್ವ ಅಲ್ಲಿ ಅದನ್ನು ಈ ಕ್ಲೋರಿನೇಷನ್ ಮಾಡಿಬಿಟ್ಟು ನಮಗೆ ಎಲ್ಲ ಕಡೆನೂ ಕೂಡ ಅದು ಬಿಡ್ತಾರೆ. ಓಕೆ, ಅನದರ್ ಎಕ್ಸಾಂಪಲ್ ಈಸ್ ದ ವಾಟರ್ ಇನ್ ದ ಸ್ವಿಮ್ಮಿಂಗ್ ಪೂಲ್. ಸೊ ಸ್ವಿಮ್ಮಿಂಗ್ ಪೂಲಲ್ಲೂ ಕೂಡ ವಾಟರ್ ಫ್ರೆಶ್ ಆಗಿರಬೇಕು, ಕ್ಲೀನಾಗಿರಬೇಕು ಅನ್ನೋದಕ್ಕೆ ಕ್ಲೋರಿನೇಷನ್ ಮಾಡ್ತಾರೆ. ವೆನ್ ಕ್ಲೋರಿನ್ ಈಸ್ ಆ್ಯಡೆಡ್ ಟು ಅ ಸ್ವಿಮ್ಮಿಂಗ್ ಪೂಲ್ ಇಟ್ ಕಿಲ್ಸ್ ಆಲ್ ದ ಜರ್ಮ್ಸ್ ಇನ್ ದ ವಾಟರ್. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಕ್ಲೋರಿನ್ ಹಾಕೋದ್ರಿಂದ ಎಲ್ಲ ರೀತಿಯಾದಂಥ ಜರ್ಮ್ಸು ಕೂಡ ಕಿಲ್ ಆಗುತ್ತೆ. ಆ್ಯಂಡ್ ದಿಸ್ ಮೆಥಡ್ ಆಫ್ ಪ್ಯೂರಿಫೈಯಿಂಗ್ ವಾಟರ್ ಬೈ ಆ್ಯಡಿಂಗ್ ಕ್ಲೋರಿನ್ ಟು ಈಸ್ ಕಾಲ್ಡ್ ಅ ಕ್ಲೋರಿನೇಷನ್. ಸೊ ವಾಟರ್ನ ಪ್ಯೂರಿಫೈ ಮಾಡೋದಕ್ಕೆ ಕ್ಲೋರಿನ್ನ ಆ್ಯಡ್ ಮಾಡ್ತಾರಲ್ವ, ಇದಕ್ಕೇನಂತ ಹೇಳ್ತಾರೆ? ಕ್ಲೋರಿನೇಷನ್ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, explain why boiling or chlorination is better than the filtration. ಯಾಕೆ ಫಿಲ್ಟ್ರೇಷನ್ಗಿಂತ ಕ್ಲೋರಿನೇಷನ್ ಆ್ಯಂಡ್ ಬಾಯ್ಲಿಂಗು ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ಲಿಂಗ್ ಆರ್ ಕ್ಲೋರಿನೇಷನ್ ಆರ್ ಬೆಟರ್ ದ್ಯಾನ್ ಫಿಲ್ಟ್ರೇಷನ್ ಬಿಕಾಸ್ ದ ರಿಮೈನಿಂಗ್ ಇಂಪ್ಯೂರಿಟೀಸ್ ದಟ್ ಆರ್ ನಾಟ್ ವಿಸಿಬಲ್ ಟು ಅಸ್. ಸೊ ಫಿಲ್ಟ್ರೇಷನಿಂದ ವಾಟರ್ನ ಪ್ಯೂರಿಫೈ ಮಾಡಿದ್ರೆ ಏನಾಗುತ್ತೆ? ಕೆಲವೊಂದು ಬ್ಯಾಕ್ಟೀರಿಯಾಸು, ಪ್ರೋಟೋಸೋನ್ಸು ಎಲ್ಲ ಅದರಲ್ಲಿ ಇರುತ್ತೆ, ಬಟ್ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಬಟ್ ಇದು ಬಾಯ್ಲಿಂಗ್ ಮತ್ತು ಕ್ಲೋರಿನೇಷನ್ ಮಾಡೋದ್ರಿಂದ ಏನಾಗುತ್ತೆ? ಸೊ ನಮಗೆ ವಿಸಿಬಲ್ ಆಗಿರುವಂಥ ಎಲ್ಲ ಇಂಪ್ಯೂರಿಟೀಸ್ನು ಕೂಡ ನಾವು ತೆಗೆದಾಕ್ಬೋದು. ಆ್ಯಂಡ್ ಆಲ್ಸೋ ಲೈಕ್ ವೈರಸ್ ಡಿಸೀಸಸ್ ಕಾಸಿಂಗ್ ಜರ್ಮ್ಸ್ ಕೆನಾಟ್ ಬಿ ರಿಮೂವ್ಡ್ ಬೈ ದ ಫಿಲ್ಟ್ರೇಷನ್. ಅಲ್ವಾ ಮಕ್ಕಳ? ಸೊ ಈ ಎಲ್ಲ ಮಿನರಲ್ಸು ಮತ್ತು ಜರ್ಮ್ಸನ್ನೆಲ್ಲನೂ ಕೂಡ ಈ ಕ್ಲೋರಿನೇಷನ್ ಆ್ಯಂಡ್ ಬಾಯ್ಲಿಂಗಿಂದ ನಾವು ತೆಗೆದು ಹಾಕ್ಬೋದು. ಹಾಗಾಗಿ ಫಿಲ್ಟ್ರೇಷನ್ಗಿಂತ ಈ ಎರಡು ಮೆಥಡು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಎಸ್ ಸ್ಟೂಡೆಂಟ್ಸ್, ಸಿ ದಿಸ್. ವಾಟ್ ಈಸ್ ಡಿಸ್ಟಿಲೇಷನ್? How does distillation help in removing the impurities from the water? ಡಿಸ್ಟಿಲೇಷನ್ ಅಂತಂದರೆ ಏನು? ಡಿಸ್ಟಿಲೇಷನಿಂದ ವಾಟರಲ್ಲಿ ಇರುವಂತಹ ಇಂಪ್ಯೂರಿಟೀಸ್ನ ಹೇಗೆ ರಿಮೂವ್ ಮಾಡುತ್ತೆ ಅಂತ ಕೇಳ್ತಾರೆ. ಡಿಸ್ಟಿಲೇಷನ್ ಇಸ್ ದ ಪ್ರೋಸೆಸ್ ಆಫ್ ಹೀಟಿಂಗ್ ಅಪ್ ಆಫ್ ವಾಟರ್ ಅಲೋಯಿಂಗ್ ಇಟ್ ಇನ್ ದೆನ್ ಕಲೆಕ್ಟಿಂಗ್ ದ ವಾಟರ್. ಸೊ ಈ ಡಿಸ್ಟಿಲೇಷನಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟ್ ವಾಟರ್ನ ಹೀಟ್ ಮಾಡ್ತೀವಿ ಆ್ಯಂಡ್ ದೆನ್ ಸೊ ವಾಟರ್ನ ಎವಾಪರೇಟ್ ಮಾಡಲಿಕ್ಕೆ ಬಿಡ್ತೀವಿ. ಇದರಿಂದ ಏನಾಗುತ್ತೆ? ದೆನ್ ಎವಾಪರೇಟ್ ಆಗಿರುವಂತಹ ವಾಟರು ಕೂಲ್ ಮಾಡಿದಾಗ ಅದು ಏನಾಗುತ್ತೆ? ಫ್ರೆಶ್ ವಾಟರ್ ಆಗಿ ನಮಗೆ ಸಿಗತ್ತೆ. ಈ ರೀತಿಯಲ್ಲಿ ವಾಟರ್ನ ನಾವು ಕ್ಲೀನ್ ಮಾಡ್ಬೋದು. ವೆನ್ ಇಟ್ ಈಸ್ ಹೀಟೆಡ್ ಓನ್ಲಿ ವಾಟರ್ ಎವಾಪರೇಟ್ಸ್ ವೈಲ್ ದ ಇಂಪ್ಯೂರಿಟೀಸ್ ಆರ್ ಲೆಫ್ಟ್ ಬಾಟಮ್. ಸೊ ಈ ರೀತಿಯಾಗಿ ನಾವು ಹೀಟ್ ಮಾಡಿದಾಗ ಓನ್ಲಿ ವಾಟರ್ ಮಾತ್ರ ಎವಾಪರೇಟ್ ಆಗುತ್ತೆ, ಇಂಪ್ಯೂರಿಟೀಸು ಬಾಟಮಲ್ಲೇ ಇರುತ್ತೆ. ಎವಾಪರೇಟೆಡ್ ಆಗಿರುವಂಥ ನೀರನ್ನು ನಾವು ವಾಟರನ್ನು ನಾವು ಕೂಲ್ ಮಾಡಿದಾಗ ಅದು ಎವಾಪರೇಟ್ ಆಗಿರುವಂಥ ವಾಟರ್ ಡ್ರಾಪ್ಲೆಟ್ಸ್ ಆಗಿಬಿಟ್ಟು ಸೊ ಇನ್ನೊಂದು ಬೀಕರಿಗೆ ಬಂದು ಬೀಳುತ್ತೆ. ಇಟ್ ಈಸ್ ಪ್ಯೂರ್ಲಿ ವಾಟರ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, what type of impurities can be removed using the distillation? ಸೊ ಡಿಸ್ಟಿಲೇಷನಿಂದ ಯಾವ ರೀತಿಯಾದಂಥ ಇಂಪ್ಯೂರಿಟೀಸ್ನ ನಾವು ರಿಮೂವ್ ಮಾಡ್ಬೋದು ಅಂತಂದರೆ, ಇಂಪ್ಯೂರಿಟೀಸ್ ಸಚ್ ಆಸ್ ಡಿಸಾಲ್ವ್ಡ್ ಸಾಲ್ಟ್ ಆ್ಯಂಡ್ ಮಿನರಲ್ಸ್ ಕ್ಯಾನ್ ಬಿ ರಿಮೂವ್ಡ್ ಡಿಸ್ಟಿಲೇಷನ್. ಯಾವ್ಯಾವ ರೀತಿಯಾದಂತಹ ಇಂಪ್ಯೂರಿಟೀಸ್ನ ನಾವು
ರಿಮೂವ್ ಮಾಡ್ಬೋದು ಅಂತಂದರೆ ಸಾಲ್ಟ್ಗಳನ್ನು ಮಿನರಲ್ಗಳನ್ನು ನಾವು ರಿಮೂವ್ ಮಾಡ್ಬೋದು. ಯಾವ ಪ್ರೋಸೆಸ್ಸಿಂದ? ಡಿಸ್ಟಿಲೇಷನ್ ಪ್ರೋಸೆಸ್ಸಿಂದ. ಆಲ್ಮೋಸ್ಟ್ ನಾವು ಕುಡಿಲಿಕ್ಕೆ ತೊಗೊತೀವಲ್ಲ ವಾಟರ್ ಬಾಟಲು, ದೀಸ್ ಆರ್ ಆಲ್ ಡಿಸ್ಟಿಲೇಟೆಡ್ ವಾಟರ್. ಅಂಡರ್ಸ್ಟುಡ್? ನೆಕ್ಸ್ಟ್, how is distillation better than the boiling? ಸೊ ಬಾಯ್ಲಿಂಗಿಂತ ಡಿಸ್ಟಿಲೇಷನ್ ಯಾಕೆ ಬೆಟರು? ಸೊ ಬಾಯ್ಲಿಂಗ್ ಆ್ಯಂಡ್ chlorination kill germs but do not get rid of all the invisible impurities. ಸೊ ಬಾಯ್ಲಿಂಗ್ ಆ್ಯಂಡ್ ಕ್ಲೋರಿನೇಷನಲ್ಲಿ ಏನಾಗುತ್ತೆ, ಓನ್ಲಿ ಜರ್ಮ್ಸ್ ಮಾತ್ರ ಕಿಲ್ ಮಾಡುತ್ತೆ, ಬಟ್ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಇಂಪ್ಯೂರಿಟೀಸ್ನ ಅದು ಕಿಲ್ ಮಾಡೋದಿಲ್ಲ. ಥ್ರೂ ದ process of distillation, salt and other minerals can also be removed. ಸೊ ಡಿಸ್ಟಿಲೇಷನಲ್ಲಿ ಏನಾಗುತ್ತೆ, ಸಾಲ್ಟ್ ಮತ್ತು ಅದರ್ ಮಿನರಲ್ಸು ಕೂಡ ನಾವು ಏನು ಮಾಡ್ಬೋದು, ರಿಮೂವ್ ಮಾಡ್ಬೋದು. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ವಾಟ್ ಈಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಡಿಸ್ಟಿಲೇಷನ್? ಡಿಸ್ಟಿಲೇಷನಿನ ಡಿಸ್ಅಡ್ವಾಂಟೇಜಸ್ ಏನು? ದ ಡಿಸ್ಅಡ್ವಾಂಟೇಜಸ್ ಆಫ್ ಡಿಸ್ಟಿಲೇಷನ್ ಈಸ್ ದಟ್ after the process, water lost some essential minerals which are good for us. ಸೊ ವಾಟರ್ ಏನು ಮಾಡುತ್ತೆ, ನಮ್ಮ ಬಾಡಿಗೆ ಬೇಕಾಗಿರುವಂತಹ ಕೆಲವೊಂದು ಮಿನರಲ್ಸ್ ಕೂಡ ಲಾಸ್ ಆಗಿರುತ್ತೆ ಆ ಪ್ರೋಸೆಸ್ಸಿಂದ. ಹಾಗಾಗಿ ಕೆಲವೊಂದು ಮಿನರಲ್ಸ್ನ ಡಿಸ್ಟಿಲೇಷನ್ ಆದಮೇಲೆ ಕೆಲವೊಂದು ಮಿನರಲ್ಸ್ನ ಆ್ಯಡ್ ಮಾಡ್ತಾರೆ, ಯಾಕಂದರೆ ಆ ಮಿನರಲ್ಸು ನಮ್ಮ ಬಾಡಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್. Yes, students, see this. What are water purifiers? Water purifier andre ಏನು ಮಕ್ಕಳ? Water purifier are machines we use in our homes to remove the impurities from the water. ವಾಟರ್ ಪ್ಯೂರಿಫೈಯರ್ ಅನ್ನೋದು ಒಂದು ಮಿಷಿನ್ ಮಕ್ಕಳ. ಅದೇನಕ್ಕೆ ಯೂಸ್ ಮಾಡ್ತೀವಿ? ನಮ್ಮ ಮನೆಗಳಲ್ಲಿ ಇಂಪ್ಯೂರಿಟೀಸ್, ವಾಟರಲ್ಲಿರುವಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ದೀಸ್ ಮಿಷಿನ್ಸ್ ಆರ್ ಕನ್ವೀನಿಯಂಟ್ ಟು ಯೂಸ್ ಆ್ಯಂಡ್ ರಿಮೂವ್ ದ ಇಂಪ್ಯೂರಿಟೀಸ್ ಫ್ರಮ್ ದ ವಾಟರ್ ವೆರಿ ಕ್ವಿಕ್ಲಿ ಆ್ಯಂಡ್ ಈಸಿಲಿ. ಈ ಮಿಷಿನ್ಗಳು ಏನು ಮಾಡ್ತವೆ ಅಂತಂದರೆ ವಾಟರಲ್ಲಿ ಇರುವಂಥ ಇಂಪ್ಯೂರಿಟೀಸ್ನ ತುಂಬ ಬೇಗ ಮತ್ತು ತುಂಬ ಈಸಿಯಾಗಿ ರಿಮೂವ್ ಮಾಡ್ತವೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ವಾಟರ್ ಪ್ಯೂರಿಫೈಯರ್? ಸೊ ವಾಟರ್ ಪ್ಯೂರಿಫೈಯಲ್ಲಿ ಟೂ ಟೈಪ್ಸ್ ಇದೆ. ಯಾವ್ದ್ಯಾವುದು? ದಟ್ ಈಸ್ RO ವಾಟರ್ ಪ್ಯೂರಿಫೈಯರ್. ದೀಸ್ ಪ್ಯೂರಿಫೈಯರ್ ಕಂಬೈನ್ 2 or 3 different methods of purification to remove all the types of impurities from the water. ಸೊ ಈ RO ವಾಟರ್ ಪ್ಯೂರಿಫೈಯರ್ ಏನಾಗಿರುತ್ತೆ, 2 to 3 ಮೆಥಡ್ಸಲ್ಲಿ ಪ್ಯೂರಿಫಿಕೇಷನ್ ಆಗುತ್ತೆ ವಾಟರ್. ಹಾಗಾಗಿ ಇದು ಎಲ್ಲ ರೀತಿಯಾದಂತಹ ಇಂಪ್ಯೂರಿಟೀಸ್ನ ಆಫ್ ವಾಟರ್ನ ರಿಮೂವ್ ಮಾಡುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್ ಈಸ್ UV ಪ್ಯೂರಿಫೈಯರ್. ದೀಸ್ ಮಿಷಿನ್ಸ್ ಯೂಸ್ ಅ ಡಿಫರೆಂಟ್ ಟೈಪ್ ಆಫ್ ಆಲ್ ಕಾಲ್ಡ್ ಅ UV ಲೈಟ್ ಟು ಕಿಲ್ ಜರ್ಮ್ಸ್ ಇನ್ ವಾಟರ್. ಸೊ UV ಪ್ಯೂರಿಫೈಯರಲ್ಲಿ ಏನಾಗಿರುತ್ತೆ ಅಂದರೆ UV ಲೈಟ್ ಇರುತ್ತೆ. UV ಲೈಟ್ ಏನು ಮಾಡುತ್ತೆ, ಎಲ್ಲ ರೀತಿಯಾದಂತಹ ಜರ್ಮ್ಸನ್ನು ಕೂಡ ಕಿಲ್ ಮಾಡುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ವೈ ವಾಟರ್ ಪ್ಯೂರಿಫೈಯರ್ ಆರ್ ಯೂಸ್ಡ್. ಯಾಕೆ ನಾವೀಗ ವಾಟರ್ ಪ್ಯೂರಿಫೈಯರ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ? ವಾಟರ್ ಪ್ಯೂರಿಫೈಯರ್ ಆರ್ ಯೂಸ್ಡ್ ಬಿಕಾಸ್ ದೇ ಆರ್ ಕನ್ವೀನಿಯೆಂಟ್ ಆ್ಯಂಡ್ ಈಸಿ ಟು ಆಪರೇಟ್. ಸೊ ಯಾಕೆ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ತುಂಬ ಈಸಿಯಾಗಿ ಮತ್ತು ಕನ್ವೀನಿಯೆಂಟಾಗಿ ಆಪ್ರೇಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ದೇ ರಿಮೂವ್ ಇಂಪ್ಯೂರಿಟೀಸ್ ಫ್ರಮ್ ವಾಟರ್ ವೆರಿ ಕ್ವಿಕ್ಲಿ. ಸೊ ವಾಟರಲ್ಲಿರುವಂತಹ ಇಂಪ್ಯೂರಿಟೀಸ್ನ ತುಂಬ ಬೇಗನೆ ಇದು ರಿಮೂವ್ ಮಾಡುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್, ಫೈಂಡ್ ಔಟ್ ಫ್ರಮ್ ಯುವರ್ ಪೇರೆಂಟ್ಸ್ ವಿಚ್ ಮೆಥಡ್ ದೇ ಯೂಸ್ ಫಾರ್ ಪ್ಯೂರಿಫೈಯಿಂಗ್ ವಾಟರ್ ಅಟ್ ಹೋಮ್. ನಿಮ್ಮ ಮನೆಯಲ್ಲಿ ಪೇರೆಂಟ್ಸು ಯಾವ ಮೆಥಡ್ನಿಂದ ವಾಟರ್ನ ಪ್ಯೂರಿಫೈ ಮಾಡ್ತಿದ್ದಾರೆ ಅಂತ ಕೇಳಿಬಿಟ್ಟು ಹೇಳಿ ಮಕ್ಕಳ. ಆಲ್ರೆಡಿ ವರ್ಕ್ ಬುಕ್ಕಲ್ಲಿ ಬರ್ಕೊಂಡಿದ್ದೀರಾ ಅಲ್ವಾ ನೀವು? ಇಲ್ಲೂ ಕೂಡ ಅಷ್ಟೇ ಮಕ್ಕಳ, ಆನ್ಸರ್ ವೇರಿ ಆಗ್ಬೋದು. ಎಕ್ಸೆಪ್ಟ್ ಆಲ್ ದ ರಿಲೆವೆಂಟ್ ಆನ್ಸರ್.
Example, boiling, use of water purifier, filtration. ಸೊ ನಿಮ್ಮ ಪೇರೆಂಟ್ಸು ಈ ಮೂರು ರೀತಿಯಲ್ಲಿ ವಾಟರ್ನ ಪ್ಯೂರಿಫೈ ಮಾಡ್ಬೋದು. ಒಂದು ಬಾಯ್ಲಿಂಗ್ ಮಾಡೋದ್ರಿಂದ, ಇನ್ನೊಂದು ವಾಟರ್ ಪ್ಯೂರಿಫೈನ ಯೂಸ್ ಮಾಡೋದ್ರಿಂದ, ನೆಕ್ಸ್ಟು ಫಿಲ್ಟರ್ನ ಯೂಸ್ ಮಾಡೋದ್ರಿಂದ ಕೂಡ ನೀವು ಮನೆಯಲ್ಲಿ ವಾಟರ್ನ ಪ್ಯೂರಿಫೈ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್, ದಿಸ್ ಈಸ್ ದ ರೀಕ್ಯಾಪ್. ಇಲ್ಲಿ ನೋಡಿ ಮಕ್ಕಳ ಏನೇನಾಗ್ತಿದೆ ಅಂದರೆ, ಫಸ್ಟು ಮೆಥಡು. ವಾಟ್ ಈಸ್ ದ ನೇಮ್ ಆಫ್ ದ ಮೆಥಡ್ ಯಾವುದು, ಆ್ಯಂಡ್ ವಾಟ್ ಇಂಪ್ಯೂರಿಟೀಸ್ ಡಸ್ ಇಟ್ ರಿಮೂವ್ಸ್, ಯಾವ ಇಂಪ್ಯೂರಿಟೀಸ್ ರಿಮೂವ್ ಆಗುತ್ತೆ, ಆ್ಯಂಡ್ ವಾಟ್ ಇಂಪ್ಯೂರಿಟೀಸ್ ಡಸ್ ನಾಟ್ ರಿಮೂವ್, ಯಾವ ಇಂಪ್ಯೂರಿಟೀಸ್ ರಿಮೂವ್ ಆಗುತ್ತೆ, ಯಾವ ಇಂಪ್ಯೂರಿಟೀಸ್ ರಿಮೂವ್ ಆಗಲ್ಲ, ಆ ಪ್ರೊಸೆಸ್ಸನ್ನು ಹೆಸರೇನು ಅಂತ ಕೇಳ್ತಾರೆ. ಫಸ್ಟ್ ಒನ್, ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಸೊ ಫಸ್ಟು ಒಂದು ಬೀಕರಲ್ಲಿ ನೀರು ತೊಗೊಂಡ್ಬಿಟ್ಟು, ಇಂಪ್ಯೂರಿಟಿ ಇರುವಂಥ ನೀರು ತೊಗೊಂಡು ಅದು ಸೆಟಲ್ ಡೌನ್ ಆಗೋವರೆಗೂ ಇದ್ದು ಇನ್ನೊಂದು ಬೀಕರಿಗೆ ಅದು ಪೋರ್ ಮಾಡ್ತೀವಿ. ಸೊ ಇದು ಯಾವ ಮೆಥಡು, ಸೆಡಿಮೆಂಟೇಷನ್ ಮೆಥಡ್. ಇಟ್ ರಿಮೂವ್ಸ್ ಇಂಪ್ಯೂರಿಟೀಸ್ ಹೆವಿಯರ್ ದ್ಯಾನ್ ದ ವಾಟರ್. ಯಾವ ರೀತಿಯಾದಂಥ ಇಂಪ್ಯೂರಿಟಿನ ರಿಮೂವ್ ಮಾಡುತ್ತೆ, ವಾಟರ್ಗಿಂತ ಹೆವಿಯಾಗಿರುವಂಥ ಇಂಪ್ಯೂರಿಟಿನ ರಿಮೂವ್ ಮಾಡುತ್ತೆ. ಆ್ಯಂಡ್ ಯಾವ ರೀತಿಯಾಗಿರುವಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡಲ್ಲ, ಎಸ್, ಇಟ್ ಡಸ್ ನಾಟ್ ರಿಮೂವ್ impurities dissolve in water or impurities which are lighter than the water. ವಾಟರ್ಗಿಂತ ಲೈಟರ್ ಆಗಿರುವಂಥ ಇಂಪ್ಯೂರಿಟೀಸು ಮತ್ತು ವಾಟರ್ ಒಳಗಡೆ ಡಿಸಾಲ್ವ್ ಆಗಿರುವಂಥ ಇಂಪ್ಯೂರಿಟೀಸ್ನ ಇದನ್ನು ರಿಮೂವ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಒನ್ ಈಸ್ ಫಿಲ್ಟ್ರೇಷನ್. ಇಟ್ ರಿಮೂವ್ಸ್ ಸ್ಮಾಲರ್ ಇಂಪ್ಯೂರಿಟೀಸ್ ಫೌಂಡ್ ಇನ್ ವಾಟರ್. ಇಟ್ ಆಲ್ಸೋ ರಿಮೂವ್ಸ್ ಆಲ್ಗೆ ಆ್ಯಂಡ್ ಸೀಮೆ. ಸೊ ಸ್ಮಾಲರ್ ಇಂಪ್ಯೂರಿಟೀಸ್ನ ಇದು ವಾಟರ್ ಪ್ಯೂರಿಫೈ ಮಾಡುತ್ತೆ, ಮತ್ತು ಆಲ್ಗೆ ಮತ್ತು ಸೀಮೆ ಅನ್ನೋ ಒಂದು ಪ್ಲ್ಯಾಂಟನ್ನು ಕೂಡ, ಅಥವಾ ಒಂದು ಪಾಚಿಯಾಗಿರುವಂಥ ಸಸ್ಯನೂ ಕೂಡ ಇದು ಏನು ಮಾಡುತ್ತೆ, ರಿಮೂವ್ ಮಾಡುತ್ತೆ. ಓಕೆ, ಯಾವುದನ್ನು ರಿಮೂವ್ ಮಾಡಲ್ಲ ಹಾಗಾದರೆ, ಇಟ್ ಡಸ್ ನಾಟ್ ರಿಮೂವ್ ಇನ್ವಿಸಿಬಲ್ ಇಂಪ್ಯೂರಿಟೀಸ್ ಲೈಕ್ ಜರ್ಮ್ಸ್, ಸಾಲ್ಟ್ಸ್ ಆ್ಯಂಡ್ ಅದರ್ ಮಿನರಲ್ಸು, ಜರ್ಮ್ಸು, ಸಾಲ್ಟ್ಗಳನ್ನು ಇದು ರಿಮೂವ್ ಮಾಡೋದಿಲ್ಲ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್ ಈಸ್ ಬಾಯ್ಲಿಂಗ್. ಇಟ್ ರಿಮೂವ್ಸ್ ಆಲ್ ಜರ್ಮ್ಸ್ ಫ್ರಮ್ ದ ವಾಟರ್. ಎಲ್ಲ ಜರ್ಮ್ಸ್ಗಳನ್ನು ಕೂಡ ಇದು ರಿಮೂವ್ ಮಾಡುತ್ತೆ. ಬಟ್ ಇಟ್ ಡಸ್ ನಾಟ್ ರಿಮೂವ್ ಡಿಸಾಲ್ವ್ಡ್ ಸಾಲ್ಟ್ಸ್ ಇನ್ ವಾಟರ್. ವಾಟರಲ್ಲಿ ಡಿಸಾಲ್ವ್ ಆಗಿರುವಂತಹ ಸಾಲ್ಟನ್ನು ಇದು ರಿಮೂವ್ ಮಾಡೋದಿಲ್ಲ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್ ಈಸ್ ಡಿಸ್ಟಿಲೇಷನ್. ಸೊ ಈ ಡಿಸ್ಟಿಲೇಷನಿಂದ ಏನಾಗುತ್ತೆ, ಇಟ್ ರಿಮೂವ್ಸ್ ಡಿಸಾಲ್ವ್ಡ್ ಸಾಲ್ಟ್ಸ್ ಫ್ರಮ್ ದ ವಾಟರ್. ಸೊ ವಾಟರಲ್ಲಿರುವಂಥ ಸಾಲ್ಟನ್ನು ಏನು ಮಾಡುತ್ತೆ, ಇದು ಡಿಸಾಲ್ವ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಒನ್, ವಾಟರ್ ಪ್ಯೂರಿಫೈಯರ್. ಇಟ್ ರಿಮೂವ್ಸ್ ಕೆಮಿಕಲ್ ಇಂಪ್ಯೂರಿಟೀಸ್ ಆ್ಯಂಡ್ ಹಾರ್ಮ್ಫುಲ್ ಜರ್ಮ್ಸ್. ಹಾರ್ಮ್ಫುಲ್ ಜರ್ಮ್ಸ್ ಮತ್ತು ಕೆಮಿಕಲ್ ಇಂಪ್ಯೂರಿಟೀಸ್ನ ಇದು ಏನು ಮಾಡುತ್ತೆ, ರಿಮೂವ್ ಮಾಡುತ್ತೆ. ಹಾಗಾದರೆ ಯಾವ ರೀತಿಯಾದಂಥ ವಸ್ತುಗಳನ್ನು ರಿಮೂವ್ ಮಾಡೋದಿಲ್ಲ, ಇಟ್ ರಿಮೂವ್ಸ್ ಆಲ್ ದ ಇಂಪ್ಯೂರಿಟೀಸ್. ಸೊ ಎಲ್ಲ ಇಂಪ್ಯೂರಿಟೀಸ್ಗಳನ್ನು ಇದು ರಿಮೂವ್ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? Students, I hope you understood the summary of this class. Thank you. Have a nice day.